ಅಸಹಜ ಸಾವು ಮತ್ತು ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಕೇಸ್ ಎಸ್ಐಟಿ ರಚನೆ ವಿಚಾರವಾಗಿ ಅದರ ಬಗ್ಗೆ ಮಾಹಿತಿಯನ್ನು ತಿಳಿಯಬೇಕು. ಹೋಮ್ ಮಿನಿಸ್ಟರ್ ಹ್ಯಾಂಡಲ್ ಮಾಡುತ್ತಿದ್ದಾರೆ. ಈಗಾಗಲೇ ಸದ್ಯದ ಮಟ್ಟಿಗೆ ರಾಜ್ಯ ಬಿಜೆಪಿ ನಾಯಕರ ಆರೋಪಕ್ಕೆ ಡಿಕೆ ಶಿವಕುಮಾರ್ ಟಕ್ಕರನ್ನ ಕೊಟ್ಟಿದ್ದಾರೆ. ಹೋಮ್ ಮಿನಿಸ್ಟರ್ ಹ್ಯಾಂಡಲ್ ಮಾಡುತ್ತಿದ್ದಾರೆ. ಹಿರಿಯ ಅಧಿಕಾರಿಗಳಿಗೆ ತನಿಖೆಗೆ ಕೊಟ್ಟಿದ್ದಾರೆ. ಅವರು ತನಿಖೆಯನ್ನ ಮಾಡ್ತಾರೆ. ಬಿಜೆಪಿಯವರು ಆರೋಪ ಮಾಡಿದ ವಿಚಾರವಾಗಿ ಕೂಡ ಬಿಜೆಪಿಯವರು ಏನ್ ಬೇಕಾದ್ರೂ ಹೇಳಿ ಧರ್ಮ ರಾಜಕಾರಣ ನಡೆಯುತ್ತಿದೆ ಎನ್ನುವಂತಹ ಪ್ರಶ್ನೆ ವಿಚಾರವಾಗಿ ಕೋರ್ಟ್ಗೆ ಯಾರು ಹೇಳಿಕೆ ಕೊಟ್ಟಿದ್ರು ಅದರ ಆಧಾರದ ಮೇಲೆ ತನಿಖೆ ಆಗ್ತಿದೆ. ಸತ್ಯಾಸತ್ಯತೆ ಏನು ಅನ್ನೋದು ಬರುತ್ತೆ. ಮೀಡಿಯಾದವರು ದೊಡ್ಡದಾಗಿ ಮಾಡ್ತಿದ್ದೀರಾ, ನಿಮಗೂ ಗೌರವ ಕೊಡಬೇಕಲ್ವಾ? ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ನಿಮ್ಮಲ್ಲಿ ಹೆಚ್ಚಿದೆ, ನಿಮ್ಮ ಮಾತು ಗೌರವಿಸಬೇಕು, ನಿಮ್ಮ ಹಿತವಚನವನ್ನ ಕೇಳಬೇಕಲ್ಲ ಅಂತ ಕೂಡ ಹೇಳಿದ್ದಾರೆ. ಸೊ ಪ್ರಶ್ನೆ ಮಾಡಲಿಲ್ಲ ಅಂದ್ರೆ ಸರ್ಕಾರಕ್ಕೆ ಪಾಪ ತಿಳಿಸೋರು ಯಾರು? ಇಂತಹ ಹೆಣ್ಣು ಮಕ್ಕಳು ನಾಪತ್ತೆಯಾಗಿದ್ದಾರೆ, ಇಷ್ಟು ಜನ ಅಸಹಜ ಸಾವು ಆಗಿದೆ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಮೀಡಿಯಾದವರು ತಿಳಿಸಬೇಕಲ್ವೇ? ಸೊ ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಧರ್ಮ ಹಾಗೆ ರಾಜಕಾರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ನನಗೆ ನಾನು ಸ್ವಲ್ಪ ಮಾಹಿತಿ ತಿಳ್ಕೊಂಡಿದ್ದೀನಿ ಅಂತಂದ್ರೆ SIT ಪಾಸ್ ಮಾಡಿರೋ ವಿಚಾರ ಕೆಲವೆಲ್ಲ ಪರ ವಿರೋಧ ಎಲ್ಲ ನಡೀತಾ ಇತ್ತು. ಈಗ ಅದನ್ನು ಹೋಮ್ ಮಿನಿಸ್ಟ್ರು ಹ್ಯಾಂಡಲ್ ಮಾಡ್ತಾಯಿದ್ದಾರೆ. CM ಬಂದಿದೆ, ಒಳ್ಳೆ ಹಿರಿಯ ಆಫೀಸರ್ಸ್ನೇ ಹಾಕಿದ್ದಾರೆ, ಆಫೀಸರ್ಸ್ನೇ ಹಾಕಿದ್ದಾರೆ. ಖಂಡಿತ ಅವರು ಮಾಡ್ತಾರೆ, ಏನು ಬೇಕೋ ಅದನ್ನು ತನಿಖೆ ಬಿಜೆಪಿಯವರು ಏನು ಮಾಡಬೇಕು ಅಂತ ಹೇಳಿ, ಬಿಜೆಪಿಯವರು ಹೆಂಗೆ ನಡ್ಕೋಬೇಕು ಅಂತ ಹೇಳಿ ಅನ್ಬೇಕು. ಧರ್ಮ ರಾಜಕೀಯ ಅಂತ ನಡೆಯುತ್ತಂತ ಆ ರೀತಿಯಲ್ಲಿ ಕೂಡ ಒಂದಷ್ಟು ಧರ್ಮದ ಭಾಷೆನೂ ಅರ್ಥ ಆಗ್ತಾ ಇಲ್ಲ, ಬಿಜೆಪಿ ಭಾಷೆನೂ ಅರ್ಥ ಆಗ್ತಾ ಇಲ್ಲ. ನನಗೆ ಭಾಷೆ ಯಾರೋ ಹೋಗಿ ಒಂದು ಕೋರ್ಟಲ್ಲಿ ಏನೋ ಒಂದು ಸ್ಟೇಟ್ಮೆಂಟು ಒಂದು 15 ವರ್ಷ ಆದಮೇಲೆ ಕೊಟ್ಟಿದ್ದಾನೆ ಅನ್ನೋದು ನನಗೊಂದು ಗೊತ್ತಿದೆ. ಅದ್ರ ಮೇಲೆ ಸತ್ಯ ಅಸತ್ಯನ ತಿಳ್ಕೊಳ್ಳಿಕ್ಕೆ ಸರ್ಕಾರ ಒಂದು ಈಚೆ ಬರ್ತದೆ. ಯಾಕಂದ್ರೆ ಕಾತರ ಯಾಕೆ ಕೊಡಬೇಕು ಸರ್? ಮೊನ್ನೆ ಲೋಕಲ್ ಪೊಲೀಸರು ತನಿಖೆ ನಡೆಸ್ತಿದ್ದಾರೆ, ಅದಾದ್ಮೇಲೆ ತೀರ್ಮಾನ ಮಾಡೋಣ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು. ಈಗ ಸಡನ್ ಆಗಿ SIT ಮಾಡಿರೋದ್ರ ಹಿಂದೆ ಒತ್ತಡ ಇದೆ ಸರ್ಕಾರದ ಮೇಲೆ ಅಂತ. ನೀವೇ ಮೀಡಿಯಾವರೇ ಅದನ್ನು ದೊಡ್ಡ ಇಶ್ಯೂ ತೆಗೆದುಕೊಂಡಾಗ ನಿಮಗೂ ಗೌರವ ಕೊಡಬೇಕಲ್ಲ. ನಾವು ನೀವು ಹೇಳಿದ್ನ ಕೆಲವು ಸಂದರ್ಭದಲ್ಲಿ ಕೆಲವು ನಾವು ಏಕದಮ್ ನಾವು ರಿಜೆಕ್ಟ್ ಮಾಡೋಕ್ಕಾಗಲ್ವಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮಗೂ ನಮ್ಕಿನ್ನ ಹೆಚ್ಚಿಗೆ ಜವಾಬ್ದಾರಿ ನಿಮಗೂ ಇದೆಯಲ್ಲ. ಸಮಾಜಕ್ಕೆ ನ್ಯಾಯ ಕೊಡಬೇಕು, ಸರ್ಕಾರಕ್ಕೆ ನ್ಯಾಯ ಕೊಡಬೇಕು, ಆ ವಿರೋಧ ಪಾರ್ಟಿಯವ್ರ ಧ್ವನಿನೂ ಕೇಳಬೇಕು, ತಮ್ಮ ಹಿತವಚನವನ್ನು ಕೇಳಬೇಕು, ನುಡಿಮುತ್ತುಗಳನ್ನು ಕೇಳಬೇಕು. ಇವೆಲ್ಲ ಕೂಡ ನಮಗೂ ಇದೆಯಲ್ಲಪ್ಪ. ನನಗೆ ನಾನು ಸ್ವಲ್ಪ ಮಾಹಿತಿ ತಿಳ್ಕೊಂಡಿದ್ದೀನಿ ಅಂತಂದರೆ SIT ಪಾಸ್ ಮಾಡಿರೋ ವಿಚಾರ ಕೆಲವೆಲ್ಲ ಪರ ವಿರೋಧ ಎಲ್ಲ ನಡೀತಾ ಇತ್ತು. ಈಗ ಅದನ್ನು ಹೋಮ್ ಮಿನಿಸ್ಟ್ರು ಹ್ಯಾಂಡಲ್ ಮಾಡ್ತಾಯಿದ್ದಾರೆ. CM ಬಂದಿದೆ, ಒಳ್ಳೆ ಹಿರಿಯ ಆಫೀಸರ್ಸ್ನೇ ಹಾಕಿದ್ದಾರೆ, ಆಫೀಸರ್ಸ್ನೇ ಹಾಕಿದ್ದಾರೆ. ಖಂಡಿತ ಅವರು ಮಾಡ್ತಾರೆ, ಏನು ಬೇಕೋ ಅದನ್ನು ತನಿಖೆ ಬಿಜೆಪಿಯವರು ಏನು ಮಾಡಬೇಕು ಅಂತ ಹೇಳಿ, ಬಿಜೆಪಿಯವರು ಹೆಂಗೆ ನಡ್ಕೋಬೇಕು ಅಂತ ಹೇಳಿ ಅನ್ಬೇಕು. ಧರ್ಮ ರಾಜಕೀಯ ಅಂತ ನಡೆಯುತ್ತಂತ ಆ ರೀತಿಯಲ್ಲಿ ಕೂಡ ಒಂದಷ್ಟು ಧರ್ಮದ ಭಾಷೆನೂ ಅರ್ಥ ಆಗ್ತಾ ಇಲ್ಲ, ಬಿಜೆಪಿ ಭಾಷೆನೂ ಅರ್ಥ ಆಗ್ತಾ ಇಲ್ಲ. ನನಗೆ ಭಾಷೆ ಯಾರೋ ಹೋಗಿ ಒಂದು ಕೋರ್ಟಲ್ಲಿ ಏನೋ ಒಂದು ಸ್ಟೇಟ್ಮೆಂಟು ಒಂದು 15 ವರ್ಷ ಆದಮೇಲೆ ಕೊಟ್ಟಿದ್ದಾನೆ ಅನ್ನೋದು ನನಗೊಂದು ಗೊತ್ತಿದೆ. ಅದ್ರ ಮೇಲೆ ಸತ್ಯ ಅಸತ್ಯನ ತಿಳ್ಕೊಳ್ಳಿಕ್ಕೆ ಸರ್ಕಾರ ಒಂದು ಈಚೆ ಬರ್ತದೆ. ಯಾಕಂದ್ರೆ ಕಾತರ ಯಾಕೆ ಕೊಡಬೇಕು ಸರ್? ಮೊನ್ನೆ ಲೋಕಲ್ ಪೊಲೀಸರು ತನಿಖೆ ನಡೆಸ್ತಿದ್ದಾರೆ, ಅದಾದ್ಮೇಲೆ ತೀರ್ಮಾನ ಮಾಡೋಣ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು. ಈಗ ಸಡನ್ ಆಗಿ SIT ಮಾಡಿರೋದ್ರ ಹಿಂದೆ ಒತ್ತಡ ಇದೆ ಸರ್ಕಾರದ ಮೇಲೆ ಅಂತ. ನೀವೇ ಮೀಡಿಯಾವರೇ ಅದನ್ನು ದೊಡ್ಡ ಇಶ್ಯೂ ತೆಗೆದುಕೊಂಡಾಗ ನಿಮಗೂ ಗೌರವ ಕೊಡಬೇಕಲ್ಲ. ನಾವು ನೀವು ಹೇಳಿದ್ನ ಕೆಲವು ಸಂದರ್ಭದಲ್ಲಿ ಕೆಲವು ನಾವು ಏಕದಮ್ ನಾವು ರಿಜೆಕ್ಟ್ ಮಾಡೋಕ್ಕಾಗಲ್ವಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮಗೂ ನಮ್ಕಿನ್ನ ಹೆಚ್ಚಿಗೆ ಜವಾಬ್ದಾರಿ ನಿಮಗೂ ಇದೆಯಲ್ಲ. ಸಮಾಜಕ್ಕೆ ನ್ಯಾಯ ಕೊಡಬೇಕು, ಸರ್ಕಾರಕ್ಕೆ ನ್ಯಾಯ ಕೊಡಬೇಕು, ಆ ವಿರೋಧ ಪಾರ್ಟಿಯವ್ರ ಧ್ವನಿನೂ ಕೇಳಬೇಕು, ತಮ್ಮ ಹಿತವಚನವನ್ನು ಕೇಳಬೇಕು, ನುಡಿಮುತ್ತುಗಳನ್ನು ಕೇಳಬೇಕು. ಇವೆಲ್ಲ ಕೂಡ ನಮಗೂ ಇದೆಯಲ್ಲಪ್ಪ.
ಮಾಡ್ತಾರೆ